ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಒಂದು ಸಂದರ್ಭವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಮಗೆ ಓದೋಣ. ಕೀರ್ತನೆ 65 2ನೇ ವಾಕ್ಯ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಕೀರ್ತನೆಗಾರನಾದಂತಹ ದಾವೀದನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾನೆ. 100ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ಬರೆದಂತಹ ವ್ಯಕ್ತಿ. ಅವನೊಬ್ಬ ಸ್ವತಃ ಒಬ್ಬ ಹಾಡುಗಾರ ಆಗಿದ್ದ. ಕುರುಬನಾಗಿದ್ದು ಹಾಡುಗಳನ್ನು ಹಾಡುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸ್ತಾ ಇದ್ದಂತಹ ಒಬ್ಬ ಭಕ್ತನಾಗಿದ್ದನು ದಾವೀದನು. ಅವನು ದೇವರನ್ನು ಆರಾಧಿಸುವುದು ಮಾತ್ರವಲ್ಲ, ಅವನು ದೇವರನ್ನು ಘನಪಡಿಸುವಂತಹ ಅದೇ ಸಂದರ್ಭದಲ್ಲಿ ತನ್ನ ದುಃಖಗಳನ್ನು, ತನ್ನ ವೇದನೆಯನ್ನು, ತನ್ನ ಕಷ್ಟಗಳನ್ನು ಎಲ್ಲವನ್ನು ಕೀರ್ತನೆಗಳ ಮೂಲಕ ಹಂಚಿಕೊಂಡಿರುವುದನ್ನು ನೋಡಬಹುದು. ಎಲ್ಲ ಕೀರ್ತನೆಗಳು ಸಂತೋಷದ ಕೀರ್ತನೆಗಳಾಗಿರಲಿಲ್ಲ. ಎಲ್ಲ ಕೀರ್ತನೆಗಳು ಸಮಾಧಾನದ ಕೀರ್ತನೆಗಳಾಗಲಿಲ್ಲ. ದೇವರೇ ಕರುಣಿಸು ಎಂಬುದಾಗಿ ಕೂಗುವಂತಹ ಕೀರ್ತನೆಗಳು ಮಾತ್ರವಲ್ಲ, ಸಂತೋಷದಿಂದ ದೇವರಿಗೆ ಕೃತಜ್ಞತೆಯನ್ನು ಮಾಡುವಂತಹ ಕೀರ್ತನೆಗಳು. ಕೆಲವು ಕೀರ್ತನೆಗಳು ಪ್ರಾರ್ಥನೆಯಿಂದ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಂತಹ ಕೀರ್ತನೆಗಳಾಗಿ, ಕೆಲವು ಕೀರ್ತನೆಗಳು ದೇವರೇ ಯಾಕೆ ನನ್ನನ್ನು ಮರ್ತಿದ್ದೀಯಾ ಎಂದು ಕೇಳುವಂತಹ ಕೀರ್ತನೆಗಳು. ಕಾರಣ ಅವನ ಜೀವಿತದ ಅನುಭವದ ಅನೇಕ ಕಾರ್ಯಗಳನ್ನು ಈ ಕೀರ್ತನೆಗಳ ಮೂಲಕ ಹೇಳ್ತಾನೆ. ಈ ಕೀರ್ತನೆಯಲ್ಲಿ ಆತನು ಹೇಳುವಂತಹ ಒಂದು ಮಾತು, ದೇವರಿಗೆ ಒಂದು ಹೆಸರನ್ನು ಕೊಡ್ತಾ ಇದ್ದಾನೆ. ದೇವರಿಗೆ ಅನೇಕ ಹೆಸರುಗಳನ್ನು ಸತ್ಯವೇದದಲ್ಲಿ ಭಕ್ತರುಗಳು ಕೊಟ್ಟಿರುವುದನ್ನು ನೋಡಬಹುದು. ಇಲ್ಲಿ ದಾವೀದನು ದೇವರಿಗೆ ಒಂದು ಹೆಸರನ್ನು ಕೊಡ್ತಾನೆ. ದೇವರೇ, ನೀನು ಪ್ರಾರ್ಥನೆಯನ್ನು ಕೇಳುವವನು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವ ಭಕ್ತರ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ. ಪ್ರಾರ್ಥನೆ ಮಾಡುವುದಕ್ಕೆ ಪುನಃ ಪುನಃ ನಮಗೆ ಪ್ರೇರಣೆ ಕೊಡುವುದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ಅಥವಾ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ಒಬ್ಬ ದೇವರಿದ್ದಾನೆ ಎಂಬ ನಂಬಿಕೆ. ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ. ನಮಗೆ ಆಶ್ರಯ ಇರೋದು ಪ್ರಾರ್ಥನೆಯನ್ನು ಕೇಳುವಂತಹ ವ್ಯಕ್ತಿಗಳ ಬಳಿಯಲ್ಲಿ. ಅನೇಕ ವ್ಯಕ್ತಿಗಳ ಬಳಿಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ಹೇಳ್ತೀವಿ, ನಮ್ಮ ಸಮಸ್ಯೆಗಳನ್ನ ಹೇಳ್ತೀವಿ. ಅವ್ರು ಕೇಳಿಸ್ಕೊಳ್ತಾರೆ. MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು. ನಮ್ಮ ಊರಲ್ಲಿ ಬಂದಾಗ ನಮಗೆ ನೀರಿಲ್ಲ ಅಂತನೋ, ರಸ್ತೆ ಇಲ್ಲ ಅಂತನೋ, ಇನ್ಯಾವುದೋ ಕಾರ್ಯಗಳನ್ನು ನಾವು ಅವ್ರ ಹತ್ರ ಹೇಳ್ತೀವಿ, ಎಲ್ಲ ಕೇಳಿಸ್ಕೊಳ್ತಾರೆ. ಅವರು ಆಯಿತು, ನಾನು ಅದನ್ನು ಸರಿ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿ ಅವ್ರು ಹೋಗ್ತಾರೆ. ನಂತರದ ದಿನಗಳಲ್ಲಿ ಅವರನ್ನು ಕಾಣೋದೇ ಇಲ್ಲ. ನಾವು ಅವರದು ಮಾಡೇ ಇರೋದಿಲ್ಲ, ಅಥವಾ ಮಾಡ್ತೀನಿ ಅಂತ ಹೇಳಿದಂಥ ಸಮಯದಲ್ಲಿ ಅವರು ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದೂ ಇಲ್ಲ, ಅವರು ಮಾಡೋದೂ ಇಲ್ಲ. ಆದರೆ ಕೆಲವರೆಲ್ಲ ಕೇಳ್ತಾರೆ, ಸಹಾಯ ಮಾಡಲ್ಲ, ಉತ್ತರ ಕೊಡಲ್ಲ. ಆದರೆ ನೀವು ಆರಾಧನೆ ಮಾಡುವಂತಹ ದೇವರು ಯಾರು? ಅದೇ ದಾವೀದನು 138ನೇ ಕೀರ್ತನೆಯಲ್ಲಿ 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ. ಹಾಗಾದರೆ ನೀವು ಆರಾಧನೆ ಮಾಡುವ ದೇವರು ಯಾರು? ಆತನು ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತಹ ದೇವರಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ಕಣ್ಣೀರಾಗುವಂಥ ದೇವರ ಮಗುವೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ಹಾಗೆ ಹೋಗುವಂಥವನಲ್ಲ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತಹ ದೇವರು, ಸದುತ್ತರವನ್ನು ಕೊಡುವಂತಹ ದೇವರು. ಮಾರ್ಕ 10:46 ಬಾರ್ತಿಮಾಯಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಅದು ಯೇಸು ಸ್ವಾಮಿಯ ಕಿವಿಗೆ ಕೇಳಿಸ್ತು. ಆತನು ಪ್ರಾರ್ಥನೆಯನ್ನು ಕೇಳಿ ಅವನ ಶಬ್ದವನ್ನು ಕೇಳಿ ಹಾಗೆ ಹಿಂದಿರುಗಲಿಲ್ಲ, ನಿಂತು ಅವನನ್ನು ಕರೆಯಿರಿ ಅಂತ ಹೇಳಿದ್ರು. ಅವನನ್ನು ಕರೆದು, ನಿನಗೆ ನಾನು ಏನು ಮಾಡಬೇಕು, ನಿನಗೇನು ಬೇಕಾಗಿದೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಕಣ್ಣು ಬಂದು ಸಂತೋಷವಾಗಿ ಅವನ ಹಿಂದಿರುಗಿ ಹೋಗ್ತಾ ಇದ್ದಾನೆ. ಹಾಗಾದರೆ ನೀವು ಆರಾಧನೆ ಮಾಡುವಂಥ ಯೇಸು ಯಾರು? ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಅದಕ್ಕೆ ಸದುತ್ತರವನ್ನು ದಯಪಾಲಿಸುವವನು. ಸದುತ್ತರ ಅಂತ ಹೇಳಿದ್ರೆ ನಾವಿಷ್ಟಪಡೋ ಉತ್ತರ ಅಲ್ಲ, ಒಳ್ಳೆ ಉತ್ತರ. ಒಂದು ವೇಳೆ ನಾನು ಬಯಸುವಂಥ ಉತ್ತರ ಅಲ್ಲ ದೇವರು ಕೊಡೋದು. ದೇವರ ದೃಷ್ಟಿಯಲ್ಲಿ ಒಳ್ಳೆಯ ಉತ್ತರವನ್ನು ನನಗೆ ಕೊಡುವಂಥ ದೇವರಾಗಿದ್ದಾನೆ. ಈ ಮುಂಜಾನೆ ಸಮಯದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವಂಥ ದೇವರ ಮಗುವೆ, ನಿನಗೆ ಸದುತ್ತರವನ್ನು ಕೊಡುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸುವಂಥ ದೇವರಿದ್ದಾನೆ. ಬರ್ತಿಮಾಯಿನ ಸಮಸ್ಯೆಗೆ ಪರಿಹಾರ ಕೊಟ್ಟಂತಹ ಅದೇ ದೇವರು ಈ
ಬೆಳಗಿನ ಸಮಯದಲ್ಲಿ ನಿನ್ನ ಬಳಿಯಲ್ಲಿ ನಿಂತಿದ್ದಾನೆ. ಆತನು ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಸದುತ್ತರವನ್ನು ಕೊಡುವಂತಹ ಸರ್ವಶಕ್ತನಾದ ದೇವರಾಗಿದ್ದಾನೆ. ನಿನ್ನ ವಿಷಯ ಯಾವುದು, ನಿನ್ನ ಭಾರ ಯಾವುದು, ನಿನ್ನ ವೇದನೆ ಯಾವುದು, ನಿನ್ನ ನಿರಾಶೆ ಯಾವುದು, ಕರ್ತನ ಬಳಿಯಲ್ಲಿ ಹೇಳಿಕೋ. ಆತನು ನಿನಗೆ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ನಿನ್ನ ಆತ್ಮಕ್ಕೆ ಬಲ ಕೊಟ್ಟು ನಿನ್ನ ನಡೆಸುವಂತಹ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ನಿನ್ನ ಮಕ್ಕಳಿಗಾಗಿ ಸದುತ್ತರವನ್ನು ಕೊಡುವಂಥ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ನೀನು ಪ್ರಾರ್ಥನೆಯನ್ನು ಕೇಳಿ ಹಾಗೆ ಹೋಗುವಂಥ ದೇವರಲ್ಲ, ನೀನು ಅವ್ರಿಗೆ ಉತ್ತರವನ್ನು ಕೊಡುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇಂದು ಯಾರ್ಯಾರು ತಮ್ಮ ಜೀವಿತದಲ್ಲಿ ವೇದನೆಯಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಪ್ರಾರ್ಥನೆಯನ್ನು ಕೇಳಿ ಹೋಗುವಂಥವನಲ್ಲ ದೇವರೇ, ಉತ್ತರವನ್ನು ಕೊಡುವಂಥ ದೇವರಾಗಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಂತೆ, ಬಿಡುಗಡೆಯನ್ನು ಅನುಭವಿಸುವ ಹಾಗೆ ದೇವರೇ ನೀನು ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.